ನೀನೇನೇ ಹೇಳಿ ಸುಶೀಲಕ್ಕ, ಈಕೆ ನೀಲವಂತ ಬ್ಲೌಸ್ ಚೂರು ಚೆನ್ನಾಗಿ ಹೊಲಿಯಲ್ಲೇವ. ಹೂನೆ, ನಂಗೂ ಗೊತ್ತು. ಆದ್ರೆ ಏನ್ ಮಾಡೋದು, ಊರಾಗ ಬೇರೆ ಯಾರು ಅಷ್ಟೊಂದು ಚೆನ್ನಾಗಿ ಹೊಲಿಯರು ಇಲ್ಲ. ಆಕೆ ಈಕಿ ಇದ್ಲವ ಗೀತಕ್ಕ, ಆಕೆ ಹೋಗ್ಬಿಟ್ಲು ಊರ್ ಬಿಟ್ಟು. ಇನ್ನೇನ್ ಮಾಡೋದು, ಈಕೆ ನೀಲವನ ಹತ್ರನೇ ಕೊಡ್ಬೇಕು. ಇರೋರಲ್ಲಿ ಈಕಿನೇ ಸ್ವಲ್ಪ ಅಡ್ಡಿ ಇಲ್ಲನ ಹೊಲಿತಾಳೆ. ಗೀತಕ್ಕ ಚೆನ್ನಾಗಿ ಹೊಲಿತಿದ್ಲು. ಆಕೆ ಊರಿಗೆ ಬಿಟ್ಟು ಹೋದ್ಲು. ಮತ್ತೆ ಮಗಂದು ಕೆಲಸ ಬೆಂಗಳೂರಾಗ ಆಯ್ತು, ಇಲ್ಲಿದ್ದೇನು ಮಾಡ್ಲಿ ಅಂತೇಳಿ ಮಗನ ಜೊತೆಗೆ ಹೋದ್ಲು. ಪಾಪಕ್ಕಿಗಾರ ಗಂಡಿಲ್ಲ ಏನಿಲ್ಲ, ಮತ್ತೆ ಒಬ್ಳಕ್ಕೆ ಇದ್ಲು. ಇನ್ನೇನು ಮಾಡ್ತಾಳೆ ಆಕಿನ, ಮತ್ತೆ ಮಗನೇ ಆಗತಿ ಎಲ್ಲಕ್ಕಿಗೂ ಹೋದ್ಲು. ಈಕೇನ ಅಷ್ಟಕ್ಕಷ್ಟೇ ಹೊಲಿತಾಳೆ. ಏನು ಮಾಡೋದು, ನಮ್ಮನೆ ಬರ ಪೇಟೆಗೆ ಹೋಗ್ತು ಹೊಲ್ಸಕ್ಕೆ. ಅಲ್ಲಿಗೆ ಮತ್ತೆ ಬಸ್ ಚಾರ್ಜು, ಅದು ಬಸ್ ಚಾರ್ಜ್ ಏನಿಲ್ಲ ಬಿಡು. ಆದ್ರೂ ಹೋಗ ಬರಕ್ಕೆ ಬೇಸಾರು. ಏನು ಮಾಡ್ತೀಯ ಏವಾ, ಅಲ್ಲಿಗೆ ಹೋಗಿ ಪೇಟೆಗೆ ಹೋಗಿ ಬರೋದು ಉಂಟೇನೇವ. ಕೈ ಕಾಲೆಲ್ಲ ಸೋಲ್ ಬಂದ್ಬಿಡ್ತಾವ ಅಷ್ಟೊತ್ತಿಗೆ. ಅದು ಒಂದು ಬ್ಲೌಸ್ ಹೊಲ್ಸ್ಕೊಳೋದಿರಲಿ, ಕೈ ಕಾಲೆಲ್ಲ ನೋವು ಮಾಡ್ಕೊಂಡು ಕುತ್ಕೋಬೇಕು. ಸುಮ್ಮನೆ ಯಾಕೆ ಈಕೆ ಹತ್ರನೇ ಹೊಲ್ಸ್ಕೊಳೋದು. ಏನಾದರೂ ಗ್ರ್ಯಾಂಡ್ ಇರೋ ಏನಾದರೂ ಇತ್ತು ಅಂದರೆ ಬ್ಲೌಸ್ ಹೊಲ್ಸ್ಕೊಂಡಿದ್ದಿತ್ತಂದ್ರೆ ಪ್ಯಾಟಿಗೂ ಕೊಡಬೇಕು. ಇಲ್ಲೇ ಮನೆ ಹಾಕೋಣ ಸರಿಯಲ್ಲ, ಸಾದಾ ನಡೀತಾ ತಿಕ್ಕಿ ಹತ್ರ ಕೊಡೋಕ್ಕೆ. ಸರಿ ನಡಿಯವ್ವ, ನಂದೆರಡು ಬ್ಲೌಸ್ ಇದಾವ ಆಕೆ ಹತ್ರ ಇಸ್ಕೊಂಬರ್ಬೇಕು. ಮತ್ತೆ ಭಾರಿ ಬಿರ್ಕಿದಾಳ ನೋಡು ಸುಶೀಲಕ್ಕ. ಎಷ್ಟು ಅಡ್ಡು ಹೊಡಿತಾಳೆ ಅಂದ್ರೆ ಅಷ್ಟು ಅಡ್ಡು ಹೊಡಿತಾಳೆ. ಎರಡು ಬ್ಲೌಸ್ ಕೊಟ್ಟೀನಿ, ತಿಂಗಳಿಗೆ 4 ಬ್ಲೌಸ್ ಹೊಲಿಸ್ತೀಯ ಅಂತಾಳ ಸುಶೀಲಕ್ಕ. ಬ್ಲೌಸ್ ಹೊಲಿಸೆ ಬರಬ್ಬರಿ ಒಂದು 6 ತಿಂಗಳು ಮೇಲೆ ಆಯ್ತು. ತಿಂಗಳಿಗೆ ಒಂದು 4 ಹೊಲಿಸ್ತೀನಿ ಅಂತವ. ಈಕಿ ಯಾವಾಗ ನೋಡಿದ್ದಾಳೆ ಏನೋ. ಇವತ್ತು ಬ್ಲೌಸ್ ಕೊಡಬೇಕಾದ್ರೆ ಒಂದು ಮಾತಾಡಿದ್ಲು. ಈಕಿ ಕೊಡಕ್ಕೆ 1 ತಿಂಗಳು ಮಾಡಿದ್ಲಾ. ಹೋದ ತಿಂಗಳು ಆಕಿಗೆ 2 ಬ್ಲೌಸ್ ಕೊಟ್ಟಿನಿ, ಮತ್ತೆ ಈ ತಿಂಗಳು 2 ಕೊಟ್ಟಿನಿ ಅನ್ಕೊಂಬಿಟ್ಟಾಳ. ಮತ್ತೆ ಅಲ್ಲೇ ತಾಯಿ ನಾನು ನಮ್ಮ ಅತ್ತಿಗೆ ಆಕಿ ಅರ್ಥ ಮಾಡಿಸೋಷ್ಟೊತ್ತೆ ಸಾಕಾಗೋತು. ಇವಾಗಿನ ಹೋದ ತಿಂಗಳು ಕೊಟ್ಟಿದ್ದನ್ನೇ ಇವಾಗ ಇಸ್ಕೊಂಬರ ಕೊಂತೀನಿ ಅಂದ್ರೆ ನಂಬ ಒಳ್ಳು. ಇಲ್ಲ ನೀನು ಅಲ್ಲೇ ಹೋದ ತಿಂಗಳು 4 ಹೊಲ್ಸ್ಕೊಂಡಿಯಾ, ಇವಾಗ ಒಂದು 4 ಮಕ್ಕದ್ದು ಮುಚ್ಚಿ ಹೊಲ್ಸ್ಕೊಳಕ್ ಕುಂತೀಯಾ ಅಂತಾಳ. ಏನು ಹೇಳಲ್ಲವ ಇಂಥವ್ರಿಗೆ ಅಂತ. ಬರ್ಲಿ ನಿನ್ ಗಂಡ, ಹೇಳ್ತೀನಿ ಲೂಸ್ ಜಾಸ್ತಿ ಕೊಟ್ಟಾನೆ, ನೀನು ಹೇಳಿದ್ದಿಲ್ಲ ಕೇಳಿದ್ದಿಲ್ಲ ಕೊಡ್ಸ್ಕಂತ ಮಾಡ್ತೀನೋ ಅವನಿಗೆ ಅಂತ ಅಂತಿದ್ಲು. ಈಗ ಮನೆಗೆ ಹೋದ್ಮೇಲೆ ಅದೆಷ್ಟು ನಡ್ಕಾಡ್ತಾ ಗೊತ್ತಿಲ್ಲ. ಯವ್ವ ನಿಮ್ಮ ಮತ್ತೆ ಅಂತಾರ ಬಿಡವ, ಯಾರ ಮತ್ತೆ ಕೇಳಲ್ಲ ಏನಿಲ್ಲ, ತಂದೆ ತಾನಾಗ್ಬೇಕು. ಒಟ್ಟು ಸೊಸಿನೊಂದು ಉರ್ಸ್ಕೊಂಡು ತಿನ್ನಕ್ ಕುಂತಾಳ. ಯಾರು ಹೇಳಿದಾರ ಕೇಳ್ತಾಳ? ಊರಾಗೆಲ್ಲ ಹಂಗಿಲ್ಲ ನಿಮ್ಮತ್ತೆಂತೂ. ನಮ್ಮತ್ತಿ ಹೇಳ್ತಿರ್ತಾರಲ್ಲ ನಿಮ್ಮತ್ತಿ ಬಗ್ಗೆ, ಅಯ್ಯೋ ಏನು ಕೇಳ್ತೀಯ, ಸೊಸೆಯಾಗಿ ಹೊಸ್ದಾಗಿ ಬಂದಾಗ ಅಷ್ಟೇ ಚೆನ್ನಾಗಿ ನೋಡ್ಕೊಂತಿತ್ತಂತ ಅವ್ರ ಅತ್ತಿನ. ಅಂದರೆ ಅದೇ ನಿಮ್ಮತ್ತಿ ಅತ್ತಿನ ಅವ್ರು ಚೆನ್ನಾಗಿ ನೋಡ್ಕೊಂತಿದ್ರಂತೆ. ಆಮೇಲೆ ತಗ ರೊಟ್ಟಿ ಕೊಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಹುಷಾರಿಲ್ಲ ಅಂದರೆ ನಿನಗೆ ಕೂಳಾಕ್ಬೇಕು, ಹಂಗೆ ಹಿಂಗೆ ಅಂತ ಭಾರಿ ಜಗಳ ಆಡ್ತಿದ್ದಂತೆ. ಭಾರಿ ಇದು ಮಾಡ್ತಿದ್ದಂತಪ್ಪ ನಿಮ್ಮ ಅತ್ತಿಗೆ. ಹಂಗೆ ಕಾಟ ಕೊಟ್ಟೆ ಅವರಿಗೆ ರೋಗ ಬಂದಂಗಾಗಿ ಮಾನಸಿಗೆ ತೊಗೊಂಡು ಪಾಪ ಸತ್ತೆ ಹೋದ್ರಂತವ್ರು. ಹೇಳ್ತಿದ್ರು ನಮ್ಮ ಅತ್ತೆ ಅವಾಗ ಹೇಳ್ತಿರ್ತಾರೆ ಏನಾದ್ರು ಊರವ್ರ ಬಗ್ಗೆ ಮಾತಾಡ್ಬೇಕಾರೆ. ಸುಶೀಲಕ್ಕ, ನಾನು ಊರಾಗಿರೋರು ಹೇಳೋದು ಕೇಳಿಸ್ಕೊಂಡಿನಿ. ಭಾರಿ ಉರ್ಸ್ಕೊಂಡು ತಿಂದಿದ್ಲವ ಅವ್ರ ಹತ್ತಿನ ಅಂತ ಹೇಳಿ. ಒಂದು ದಿನಕ್ಕೆ ಒಂದು ಕೈಯಾಗಿ ಇಡಿ ಅಂತ ಹೇಳಿ ರೊಟ್ಟಿ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ನೀರಂತೂ ಬಿಟ್ಟೇ ಬಿಡು. ಕೊಡಾಕೆ ಹೋಗ್ತಿರ್ಲಿಲ್ಲಂತೆ. ಕೆಲಸ ಎಲ್ಲ ಅವ್ರ ಅತ್ತಿ ಕೈಯಲ್ಲೇ ಮಾಡ್ಸೋಣಂತೆ. ಇವಾಗ ನೋಡಿದ್ರೆ ನಮ್ಮ ಅತ್ತಿ ಕೈಯಲ್ಲಿ ನಾವು ಎಷ್ಟೇಗಿವಂತ ನಮಗೆ ಗೊತ್ತು. ನೀವು ಒಂದು ಕೆಲಸ ಕೊಡೋಕ್ಕೆ ನೀರು ಕೊಡೋಕ್ಕೆ ಎಷ್ಟು ಆಡ್ತೀರಾ ಅಂತ ಬೈತಿರ್ತಾರೆ ಮಾತಿಗೂ. ನೋಡಿದ್ರೆ ತಾನೇ ನೆಟ್ಟಿಗಿಲ್ಲ. ಎಲ್ಲಿ ನಮ್ಮ ಮಾವ ನಮ್ಮ ಅತ್ತಿ ಕಾಟ ಸಹಿಸ್ಕೊಳಕ್ಕಾಗ್ದೇನೆ ಈಕೆ ಮಾಡೋದು ನೋಡೇನೆ ಬೇಗ ಹೋಗ್ಬಿಟ್ರೆ ಅನ್ಸತ್ ಮೇಲೆ. ಇಲ್ಲ ಅಂದಿದ್ರೆ ಇರ್ತಿದ್ರೇನ ಪಾಪ. ಇವಾಗ ನಾನೊಂದು ಸಿಕ್ಕಿನಿ ಕೈಯಾಗೆ. ಅವ್ರ ಅತ್ತಿನೂ ಇಲ್ಲ, ಮಾವನೂ ಇಲ್ಲ, ಅವ್ರ ಗಂಡನೂ ಇಲ್ಲ, ನಾನೊಬ್ಳು ತಗಂತ ಸಿಕ್ಕಿನಿ ಬಿಟ್ಟು. ಉರ್ಸ್ಕೊಂಡು ತಿಂತಾಳೆ. ಅದೆಷ್ಟು ಉರ್ಸ್ಕೊಂಡು ತಿಂತಾಳೆ ಅಂದರೆ ಯಪ್ಪ ನನಗಂತೂ ಮನೆ ಬಿಟ್ಟು ಹೋಗ್ಬಿಡೋಣ ಅನಿಸ್ಬಿಡ್ತೈತಿ. ಆದ್ರೆ ಏನು ಮಾಡ್ತೀವ, ಬಿಟ್ಟು ಹೋಗೋಕ್ಕಾಗಲ್ಲ. ಹಂಗೆ ಮನೆ ಬಿಟ್ಟು ಗಂಡನ ಮನೆ ಬಿಟ್ಟು ತವ್ರ ಮನೆ ಹೋಗಿ ಕುತ್ಕೊಳ್ಳೋದು ಉಂಟಾ? ಅವೆಲ್ಲ ಆಗ ಮಾತಲ್ಲ. ಏನು ನನ್ನ ಗಂಡ ಒಂದು ಚಲೋ ಇದ್ದಾನೆ, ಮಾವನ ಮಾತು ಕೇಳ್ತಿರ್ತಾನೆ ಅವಾಗವಾಗ. ಆದರೆ ಅಷ್ಟೊಂದೇನು ಇದು ಮಾಡಲ್ಲ ಪಾಪ. ಯಾಕೆ ಸುಳ್ಳು ಹೇಳ್ಬೇಕು, ನನ್ನ ಗಂಡ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂತಾರೆ. ಏನು ಮಾಡೋಕ್ಕಾಗತ್ತವ, ನಮ್ಮ ಹಣೆ ಬರ ಅಷ್ಟೇ. ಅಲ್ಲಿ ಬರ್ತಿರೋದು ಸುನಿ ಅಲ್ಲ, ಏನೋ ಕೈ ಕಟ್ಟಿ ಏನೋ ಹಿಡ್ಕೊಂಬರ ಕುಂತಾಳೆ. ದೇವಸ್ಥಾನಕ್ಕೆ ಹೋಗ್ಬರ ಕುಂತಾಳೆ. ನಮ್ಗೆ ಯಾರಿಗೂ ಒಂದು ಮಾತಾಡಿಲ್ಲ ಲೈಕಿ ಸುಶೀಲಕ್ಕ. ಸುನಿನೇ ಅದು ದೇವಸ್ಥಾನಕ್ಕೆ ಹೋಗ್ಬರ ಕುಂತಾರೆ ಕಾಣ ಕುಂತೈತೆ. ಏನೋ ತಟ್ಟಿ ಏನೋ ಹೂವು ಎಲ್ಲ ಕಾಣ ಕುಂತೈತಿ. ನಮಗೂ ಏನು ಹೇಳಿಲ್ಲಪ್ಪ ದೇವಸ್ಥಾನಕ್ಕೆ ಹೋಗ್ತೀನಿ ಬಾ ಅಂತ. ನಾವೇನು ಬರಲ್ಲ ಅಂತಿದ್ದೆ ನಿಕ್ಕೆ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂದರೆ ಏನೋ ಅನ್ಕೊಂಡಿರ್ಬೇಕೇನಪ್ಪ ಅಪ್ಪ ಮನೆಗೆ ಒಳ್ಳೇದಾಗಲಿ ಅದು ಇದು ಅಂತೇಳಿ. ಅದಕ್ಕೆ ಹೋಗಿ ಬಂದಿರ್ಬೇಕು ಬಿಡು, ಹೋಗ್ಲಿ. ನಾವು ಇನ್ನೊಂದ್ಸಲ ಹೋಗಿ ಬಂದ್ರಾತೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು. ಸುಶೀಲಕ್ಕ, ಸುಮಕ್ಕ, ಏನು ಈ ಕಡೆ ಹೋಗ್ತಿದ್ರಿ? ನಾವೆಲ್ಲ ಹೋಗೋಣವ. ಇಲ್ಲ ನೀಲವನ್ ಮನೆ ಹೋಗ್ತಾ ಇದ್ವಿ. ಇಬ್ರು ಬ್ಲೌಸ್ ಕೊಟ್ಟಿದ್ವ ಹೊಲಿಯಕ್ಕೆ, ಆಗಿತ್ತು ಅಂತ ಹೇಳಿದ್ಲು ಮೊನ್ನೆ ಸಿಕ್ಕಾಗ. ಅದಕ್ಕೆ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ನೀನೇನು ಗುಡಿಗೆ ಹೋಗಿ ಬಂದ್ಯಾ? ನನಗೆ ಒಂದು ಮಾತು ಹೇಳಿದಂಗೆ ಹೋಗಿ ಬಂದ್ಯಾ ನೋಡು. ಗುಡಿಗೆ ಒಂದಾರಕಂದ್ರೆ ನಾವೇನು ಬರಲ್ಲ ಅಂತೀವ, ಕರಿಬೇಕಿತ್ತಾನೆ. ಅಯ್ಯ ಸುಮಕ್ಕ, ನಾನೇನು ಕರೀಲಿದಂಗೆ ಹೋಗ್ತೀನೇನು. ಇವತ್ತು ಹಂಗೆ ಅರ್ಜೆಂಟಿಗೆ ಹೋದೆ, ಸ್ವಲ್ಪ ಸ್ನಾನ ಮಾಡ್ಕೊಂಡು ಏನೋ ಅನ್ಕೊಂಡಿದ್ನ, ಅದಕ್ಕೆ ಹೋಗಿ ಬಂದೆ. ಏನು ಅನ್ಕೊಂಡಿದ್ದೆ? ಅದೇನೇವ ಬಿಗ್ ಬಾಸ್ ಇದು ಹನುಮಂತ ವಿನ್ ಆಗಲಿ ಅಂತ. ನನಗೆ ಹನುಮಂತ ಅಂದ್ರೆ ತುಂಬ ಇಷ್ಟ. ಮತ್ತು ಅವನೇ ವಿನ್ ಆಗಬೇಕು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ದೇವರೇ ಹನುಮಂತ ವಿನ್ ಆಗ್ಲಪ್ಪ, ವಿನ್ ಆದರೆ ಅವ್ನು ವಿನ್ ಆದಮೇಲೆ ಸೋಮವಾರ ಬಂದು ಗುಡಿಗೆ ನಮಸ್ಕಾರ ಮಾಡಿ ಹಣ್ಣು ಕೈ ಮಾಡಿಸ್ಕೊಂಬರ್ತೀನಿ ಅಂತ ಅನ್ಕೊಂಡಿದ್ದೆ. ಮತ್ತೆ ವಿನ್ ಆದ್ನಲ್ಲ, ಮತ್ತೆ ಅದಕ್ಕೆ ಫುಲ್ ಖುಷಿಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಾನು ಹಣ್ಣು ಕೈ ಮಾಡಿಸ್ಕೊಂಬಂದೆ. ಅವ್ನು ವಿನ್ ಆಗ್ಬೇಕು ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಬರ್ತೀನಿ ಅಂದ್ಕೊಂಡಿದ್ಯಾ? ಅಯ್ಯೋ ದೇವ್ರೇ, ಅಲ್ಲಲೇ ಅವನು ವಿನ್ ಆಗಿ ಅವನೇನು ವಿನ್ ಆದ್ರೆ ನಿನಗೇನಾದ್ರು ₹1 ಕೊಡ್ತಾನ? ಇಲ್ಲ. ಏನಾದ್ರು ನಿನಗೇನೋ ಸಿಗ್ತತ? ಏನೂ ಇಲ್ಲ. ಹೋಗ್ಲಿ ಬಿಡು, ನನಗೂ ಹನುಮಂತನ ವಿನ್ ಆಗ್ಬೇಕು ಅಂತ ಇತ್ತು. ಆದರೆ
ನಾವು ಅಲ್ಲ ಹಣ್ಣು ಕಾಯಿ ಬೇಡ್ಕೊಳ್ಳೋ ರೇಂಜ್ ಹಣ್ಣು ಕಾಯಿ ಮಾಡ್ತೀರಪ್ಪ ಅನ್ನೋ ಬೇಡ್ಕೊಳ್ಳೋ ರೇಂಜ್ಗೆ ಏನವ ಇದು ನಿನಗೆ ತಲೆ ಕೆಟ್ಟತಾಳ ನಿನಗಂತ ನೀ ತೀರಾ ಮಾಡ್ತೀರವ. ಅಯ್ಯೋ ಸುಶೀಲಕ್ಕ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನಿರು. ಮತ್ತೆ ಪಾಪ ಅವನು ಎಷ್ಟು ಕಷ್ಟ ಪಡ್ಕೊಂಡು ಬಂದಾನೆ, ಎಲ್ಲ ಆಟನೂ ಆಟ ಚೆನ್ನಾಗಿ ಆಡಾನೆ, ಮತ್ತೆ ಅವ್ನು ವಿನ್ನಾಗಿ ಬರ್ದೇನು ಮತ್ತೆ ಅಷ್ಟು ಹಳ್ಳಿಯಿಂದ ಬಂದವನು, ಎಲ್ಲರೂ ಚೆನ್ನಾಗಿ ಹಾಡು ಹೇಳಿ ಮನಸ್ಸು ಗೆದ್ದಾನೆ ಎಲ್ರು ಮನಸ್ಸು. ಮತ್ತೆ ಅವ್ನು ಗೆಲ್ಬೇಕಿತ್ತವ ನನಗೆ, ಅದಕ್ಕೆ ಗೆಲ್ಲಿ ಅಂತ ಇದು ಮಾಡ್ಕೊಂಡಿದ್ದೆ. ಅದೇನು ಬಿಗ್ ಬಾಸ್ ಹುಚ್ಚಿ ಇದೆಯೇ ನೀನು? ಯಪ್ಪ ದೇವ್ರೆ, ನಿನಗೇನು ಹೇಳೋಕ್ಕಾಗಲ್ಲ ಬಿಡು. ಅಲ್ಲಲ್ಲಿ ಅದೇನು ಪ್ರತಿ ವರ್ಷ ಬರ್ತೈತಿ ನೋಡ್ಬೇಕು, ಹೋಗ್ಲಿ ನನಗೆ ಇವ್ನು ಚೆನ್ನಾಗಿ ಆಡ್ತಾನಪ್ಪ, ಇವನು ವಿನ್ ಆಗ್ಬೇಕು, ವೋಟಿಂಗ್ ಮಾಡ್ಬೇಕು, ಬಿಡ್ಬೇಕು. ಹರಕೆ ಎಲ್ಲ ಕಡ್ಕಂತೀಯ ಹಣ್ಣು ಕಾಯಿ ಮಾಡಿಸ್ತೀನಪ್ಪ ಅಂತ ಹೇಳಿ ಅಂತಂದ್ರೆ ನಿನಗೆ ಏನು ಹೇಳೋಣ ಹೇಳ ನಾನು. ಸುಶೀಲಕ್ಕ ಸುಮಕ್ಕ ಮತ್ತೆ ನಾವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ಬೇಕು ಅವನಿಗೆ? ನಾನು ಮಾಡಿನಷ್ಟೇ, ನಂಗಂತೂ ಅವನಂದ್ರೆ ತುಂಬಾ ಇಷ್ಟ, ಅದಕ್ಕೆ ಮಾಡಿನವ. ಆದ್ರೆ ಮತ್ತೆ ಅಭಿಮಾನಿ ಅಂದಮೇಲೆ ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳು? ನಾನೊಂದು ಪಕ್ಕ ಅಭಿಮಾನಿ ಇದ್ದೀನಿ, ನಾನು ಮಾಡಿ ತೀರ್ತೀನಿ, ಅದಕ್ಕೆ ಮಾಡಿಸ್ಕೊಂಡ್ ಬಂದೆ. ಸುಮ್ಮನಿರೇವ, ಇವಾಗ ಖುಷಿಗೆ ಮನೆಗೆ ಸ್ವೀಟ್ ಮಾಡಕೊಂತೀನಿ. ಏನು ಮಾಡೋಣ ಅಂತ ಅನ್ಕೊಂತಿದ್ದೆ, ಆಮೇಲೆ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಆಮೇಲೆ ನಿಮ್ಮಿಬ್ಬರು ಮನೆಗೂ ತಂದು ಕೊಡ್ತೀನಿ ತಗ. ಓಹೋ, ಈಗ ಸ್ವೀಟ್ ಬೇರೆ ಮಾಡಕೊಂತೀಯೇನು? ಆಗ್ಲವ ಆಗ್ಲಿ, ನಿನಗೇನು ಅನಿಸ್ತದ ಮಾಡು, ನಾವೇನು ಹೇಳಕ್ಕಾಕತಿ. ಸುಶೀಲಕ್ಕ ಆಯ್ಕೆಗೆ ಬಿಗಿ ಮಾಡಕ್ಕೆ ಅತ್ತೆ ಅನ್ನಕ್ಕೆ ಮನೆಗಿಲ್ಲ ನೋಡು. ಏನಾದರೂ ಮಾಡಿದ್ರೆ ಬೈಯಕ್ಕೆ, ಏನಾದರೂ ಮಾತಿಗೂ ತಿರುಗಿ ಸಣ್ಣಕ್ಕೆ ಏನಕ್ಕೂ ಇಲ್ಲ ನೋಡು. ಅದಕ್ಕೆ ಆಡಿದ್ದೆ ಆಟ. ಮಾವ ಅಂತೂ ಪಾಪ ಏನು ಕೇಳಲ್ಲ ಬಿಡಲ್ಲ, ನಿನ್ನ ಮಾಡಾಕಿ ತಿಂದು ಒಂದು ಕಡೆ ಇರ್ತಾರ ಅವರು. ಈಕಿದೆ ಎಲ್ಲ ಆಟ ನಡೆದೈತಿ, ಅದಕ್ಕೆ ಇಷ್ಟು ನಾಟಕ ಆಡ್ತಾಳಕ್ಕೆ. ಇಲ್ಲ ಅಂದಿದ್ರೆ ಮುಚ್ಕೊಂಡು ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಿದ್ಲು. ಅವನು ಯಾರೋ ಗೆದ್ದ ಅಂತೇಳಿ ಹರಕೆ ಕಟ್ಕೊಂಡೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ತೆ ಅಂತೇಳಿ ಮಾಡ್ತಿದ್ಲ ಈಕಿ. ಎಷ್ಟು ಮಾತಾಡ್ತೀರ ಹೋಗ್ಲಿತ್ಲಾಗೆ? ಏನು ಅಂದ್ರೆ ಇಷ್ಟ ಮತ್ತೆ ಅಭಿಮಾನಿ ನಾನು, ಮತ್ತಷ್ಟು ಮಾಡ್ಲಿ ಅಂದ್ರೆ ಹೆಂಗೆ ಹೇಳ್ರಿ, ಅದಕ್ಕೆ ಮಾಡಿಸ್ಕೊಂಬಂದೆ. ಹೋಗ್ಲಿ ಬಿಡ್ರಿ, ಆಮೇಲೆ ಪಾಯಸ ತಗೊಂಡ್ಬರ್ತೀನಿ. ಸರಿ ಸರಿ ಆಯ್ತು ಹೋಗು, ಅದೇನು ಮಾಡೋದೈತೆ ಮಾಡ್ತಾ ಕೆಲಸ. ನಾವು ಬ್ಲೌಸ್ ಇಸ್ಕೊಂಡು ಬರ್ತೀವಿ. ನಾವು ಮನೆ ಕೆಲಸ ಭಾರಿ ಇದಾವೆ, ಏನು ಮಾಡವು, ಹೋಗಿ ಇಸ್ಕೊಂಬಂದು ಕೆಲಸ ಮಾಡ್ಬೇಕು. ಸರಿ ಸುಶೀಲಕ್ಕ ಸುಮಕ್ಕ, ಆಮೇಲೆ ಬರ್ತೀನಿ ತಗೊಳ್ಳಿ ಮನೆ ಹತ್ರ. ಅದೇನು ಹುಚ್ಚಿ ಹಿಡ್ಕೊಂಡಾಳೆ ನಾವು ಬಿಗ್ ಬಾಸ್ ಇಂದದು. ಏನು ಮಾಡ್ತೀಯ, ಅವ್ರಿಗೇನೋ ಇಷ್ಟ ಆಗಿರ್ತಾರೆ, ಅಭಿಮಾನಿ ಅಂತೇಳಿ ಮಾಡ್ತಾರೆ ಇಂಥವೆಲ್ಲ. ನಮ್ಮ ತಮ್ಮನ ಒಬ್ಬ ಇದ್ದಾನೆ ಅವ, ಅಯ್ಯೋ ತಗ, ಅವ್ರು ಯಾರವರು ಅರವಿಂದ್ ಮತ್ತೆ ಆಕಿ ದಿವ್ಯಾ ಹುಡುಗರಿಗೆ ಬಂದಿದ್ರು ನೋಡು. ಅವ್ರು ಬಂದಾಗಂತೂ ಯಪ್ಪ ಅವ್ರ ಬೇರೆ ಮೊಬೈಲ್ ಎಲ್ಲ ತೊಗೊಂಡು ವೋಟ್ ಮಾಡ್ತಿದ್ದ ನನ್ನ ತಮ್ಮ. ಇನ್ನೊಂದೇ ಅವ್ರನ್ನ ಹೋಗಿ ಮೀಟು ಮಾಡ್ಕೊಂಬಂದ ಬೆಂಗಳೂರಿಗೆ ಹೋಗಿ, ಅಷ್ಟೆಲ್ಲ ಮಾಡ್ಯಾನ ಅವನು. ಅಂತ ನನ್ನ ತಮ್ಮನೇ ಅಂತ ಅಭಿಮಾನಿ ಇದ್ದಾನ ಅವನು, ಹುಚ್ಚ ಅಭಿಮಾನಿ ಅಂತ ನೋಡು. ಹಂಗೆ ಇವರೆಲ್ಲ ಏನೇ ಮಾಡೋಕ್ಕಾಗತ್ತೆ, ಅವ್ರವ್ರ ಇಷ್ಟ ಬಿಡು.